ಇತ್ತೀಚಿನ ದಿನಗಳಲ್ಲಿ ಮನೆಯ ಖರ್ಚಿಗಿಂತ ಆಸ್ಪತ್ರೆಯ ಖರ್ಚು ಬಹಳ ದುಬಾರಿಯಾಗಿದೆ. ಸೊ ನೀವು ಮಾರ್ಕೆಟಲ್ಲಿ ಹೋದರೆ ಎಷ್ಟು ರಶ್ ಇರುತ್ತೋ ಹಾಗೆ ಆಸ್ಪತ್ರೆಯಲ್ಲಿ ಕೂಡ ರಶ್ಶು ತುಂಬ ತುಳುಕ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣ ಏನು ಗೊತ್ತಾ? ಎಲ್ಲರಿಗೂ ಯಾವುದೆಲ್ಲ ಒಂದು ಮಾರಣಾಂತಿಕ ಕಾಯಿಲೆ ಬಂದು ಆವರಿಸ್ತಾ ಇದೆ. ಸಣ್ಣ ಪುಟ್ಟ ಕಾಯಿಲೆ ಆಗಿರ್ಬೋದು, ಇಲ್ಲ ಮಾರಣಾಂತಿಕ ಕಾಯಿಲೆ ಆಗಿರ್ಬೋದು, ವಯಸ್ಕರಿಗೆ, ವಯೋವೃದ್ಧರಿಗೆ ಮತ್ತು ಚಿಕ್ಕ ಮಕ್ಕಳಿನಲ್ಲಿ ಹೇಳ್ಕೊಳ್ದಾದ್ರೆ ಹೆಸರೇ ಬರಲ್ಲ ಅಂಥ ಕಾಯಿಲೆಗಳೆಲ್ಲ ಡಿಟೆಕ್ಟ್ ಆಗ್ತಾ ಇದೆ. ಸೊ ಅಂಥ ಸಮಯದಲ್ಲಿ ನಮಗೆ ಡಾಕ್ಟರ್ ಏನು ಮಾಡ್ತಾರೆ, ಹಲವಾರು ಟೆಸ್ಟ್ಗಳನ್ನು ಸಜೆಷನ್ಸ್ ಮಾಡ್ತಾರೆ. ಸೊ ಆ ಟೆಸ್ಟ್ಗಳ ವೆಚ್ಚನೇ ದುಬಾರಿ ಇರುತ್ತೆ. 10,000, 20,000, ಕೆಲವೊಂದು ಟೈಮೇ 1,00,000 ಕೂಡ ಅದನ್ನು ಮೀರೋಗುತ್ತೆ ಟೆಸ್ಟು. ಆ ರೀತಿ ಟೆಸ್ಟ್ ಮಾಡಿ ಕಾಯಿಲೆ ಕಂಡಿಡ್ದು ಆದಮೇಲೆ ಒಂದು ಕಾಯಿಲೆನ ಸರಿಪಡಿಸೋಕ್ಕೆ 20 ಲಕ್ಷ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಸೊ ಅಂಥ ಸಮಯದಲ್ಲಿ ನಮಗೆ ಆಕಾಶನೇ ತಲೆ ಮೇಲೆ ಬಿದ್ದೋಗುತ್ತೆ. ಎಲ್ಲಪ್ಪ ಹೋಗೋದು 20 ಲಕ್ಷ ತೊಗೊಂಬರೋದಕ್ಕೆ? ಈ ಟೆಸ್ಟ್ಗಳನ್ನು ಸರಿ ಮಾಡ್ಸೋಕ್ಕೆ ನಾವು 2-3 ಲಕ್ಷ ಸಾಲ ಬರೆ ಮಾಡಿಬಿಟ್ಟಿದ್ದೀವಿ ಅಂತ ಮಧ್ಯಮ ವರ್ಗದವರು ಥಿಂಕ್ ಮಾಡ್ತಾರೆ. ಅದೇ ಶ್ರೀಮಂತರಾಗಿರ್ಬೋದು, ಅವರು ಸೇರಿಸಿಟ್ಟಿರೋ ದುಡ್ಡೆಲ್ಲ ಕೂಡ ಹಾಸ್ಪಿಟ್ಲ್ ವೆಚ್ಚಕ್ಕೆ ಖರ್ಚಾಗೋಗುತ್ತೆ. ಸೊ ಇದರಿಂದ ಪಾರಾಗೋದು ಹೇಗೆ? ಒಂದೇ ಉಪಾಯ, ಒಂದು ಹೆಲ್ತ್ ಇನ್ಶೂರೆನ್ಸ್. ನಿಮ್ಮ ಫ್ಯಾಮ್ಲಿಗೋಸ್ಕರ ನೀವು ಖರೀದಿ ಮಾಡಿ ಇಟ್ಕೊಂಡ್ರೆ ನೀವು ಚೆನ್ನಾಗಿದ್ದಾಗಲೇ ನಾಳೆ ಆಸ್ಪತ್ರೆ ವೆಚ್ಚವನ್ನು ಆ ಹೆಲ್ತ್ ಇನ್ಶೂರೆನ್ಸು ನೋಡ್ಕೊಳ್ಳುತ್ತೆ. ಯಾವುದೇ ವೆಚ್ಚ ಆಗಿರಲಿ, ನಿಮ್ಮ ಕನ್ಸಲ್ಟೇಷನ್ ಆಗಿರಲಿ, ಸ್ಕ್ಯಾನಿಂಗ್ಸ್ ಆಗಿರಲಿ, ಇಲ್ಲ ಹಾಸ್ಪಿಟ್ಲಲ್ಲಿ ಸರ್ಜರಿ ಮುಗಿದು ಮನೆಗೆ ಬರೋವಾಗ ಟೋಟಲ್ ಬಿಲ್ನ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಪೇ ಮಾಡ್ತಾರೆ. ಸೊ ಇವತ್ತು ನಾಳೆ ಕಾಯಿಲೆ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಇವತ್ತೊಂದು 10-15 ಸಾವಿರ ರೂಪಾಯಿ ಕೊಟ್ಟು ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿದ್ರೆ ನೀವು ಸೇಫಾಗಿರ್ತೀರ. ಸೊ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ಧನ್ಯವಾದ.